ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯೋಜ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಒಂದು ಕಡೆಗೆ ನಮ್ಮ ಮೋದಿಯವರು ದೊಡ್ಡ ಟೀಮನ್ನು ಮಾಡಿ 33 ದೇಶಗಳಿಗೆ ಕಳಿಸಿದ್ದಾರೆ. ಅದರಲ್ಲಿ 51 ಜನ ಇದ್ದಾರೆ, ಹೋಗಿದ್ದಾರೆ. ಒಬ್ಬ ಗುಂಪು ಲೀಡರ್ ಮಾಡಿ ಕಳಿಸಿದ್ದಾರೆ. ಶಶಿ ತರೂರ್ ಅಂಥವ್ರನ್ನು ಇನ್ನೂ ಅನೇಕ ಬೇರೆ ಬೇರೆ ಪಕ್ಷಗಳ ಲೀಡರ್ಗಳನ್ನು ಮಾಡಿ ಬೇರೆ ಬೇರೆ ದೇಶಗಳಿಗೆ ಈ POKಯಲ್ಲಿ ನಡೆದಿದ್ದು ಇಲ್ಲಿ ಭಯೋತ್ಪಾದನೆ ಬಗ್ಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜಗದಲ್ಲಿ ನಮ್ಮ ತಪ್ಪಿಲ್ಲಪ್ಪ, ನಾವು ಭಾರತೀಯರು ಸರಿಯಾಗಿದ್ದೀವಿ, ಆದ್ರೆ ಈ ಭಯೋತ್ಪಾದನೆ ಮೂಲಕ ಪಾಕಿಸ್ತಾನ ನಮ್ಮನ್ನು ಅಟ್ಯಾಕ್ ಮಾಡ್ತದೆ, ಅದಕ್ಕೆ ನಾವು ಇದ್ದಂಥವ್ರು ಇವತ್ತು ಅನಿವಾರ್ಯವಾಗಿ ಅವ್ರ ಜೊತೆಗೆ ನಾವು ಯುದ್ಧಕ್ಕೆ ಇಳಿದಿದ್ದೀವಿ ಅನ್ನೋದು ಒಂದು ಸಂದೇಶ ಕಳಿಸುವ ಜೊತೆಗೆ ನಾವು ಅವ್ರಿಗೆ ನೀರು ಬಿಡುವುದಿಲ್ಲ. ಮತ್ತು ಅವ್ರು ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಆ POKಯನ್ನು ಪೂರ್ತಿಯಾಗಿ ನೆಲಸ ಮಾಡ್ತೀವಿ ಅನ್ನೋಂಥ ಸಂದೇಶ. ಅದು ಮತ್ತೇನೋ ಹೇಳಿದ್ರು, ಅದರಲ್ಲಿ ಏನು ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಇದ್ರ ಕುರಿತಾಗಿ ಹಿಂದೆ ನಾವು ಮಾತಾಡಿದ್ವಿ, ನಮ್ಮ ವಿಡಿಯೋನು ಮಾಡಿದ್ದೆ. ಇದರಲ್ಲೇ ನಾವು ಗಮನಿಸಿದಾಗ ಈ ಒಂದು 50-51 ಜನರ ಸಂಘಟನೆ ಅದ, 33 ದೇಶಗಳಿಗೆ ಹೋಗಿ ಅಲ್ಲಿಯ ರಾಜತಾಂತ್ರಿಕ ಅಲ್ಲಿಯ ಮುಖಂಡರೊಂದಿಗೆ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡುವಂಥದ್ದು. ಅದರೊಳಗೆ ಅಮೇರಿಕಾದಂಥ ಯುರೋಪದ ಅನೇಕ ದೇಶಗಳು, ಇಂಗ್ಲೆಂಡ್ದಂಥ ದೇಶಗಳಿಗೆ ಕನ್ವಿನ್ಸ್ ಮಾಡೋದು ಸುಲಭದ ಕೆಲಸ ಅಲ್ಲ. ಕನ್ವಿನ್ಸ್ ಮಾಡಿ ಅವ್ರು ನಮ್ಮ ಪರವಾಗಿ ನಿಲ್ಲಬೇಕು, ಅದು ಭಾಳ ಮಹತ್ವದ. ನೀವು ಹೋಗ್ತೀರಿ, ಮಾತಾಡ್ತೀರಿ, ಭೇಟಿ ಆಗ್ತೀರಿ, ಹೇಳ್ತೀರಿ, ಅಡ್ಡಿಲ್ಲ. ಆದರೆ ಅವ್ರ ಮೇಲೆ ಮನಸ್ಸಿನ ಪ್ರಭಾವ ಮಾಡುವಂಥದ್ದು, ಅದರಲ್ಲಿಯೂ ಯುರೋಪ್ ಖಂಡದ ದೇಶಗಳು ಜೊತೆಗೆ ಅಮೇರಿಕಾದ ಅಲ್ಲಿಯ ಜನರನ್ನು, ಅಲ್ಲಿಯ ನಾಯಕರನ್ನು ಮನವೊಲಿಸುವಂಥದ್ದು, ಜೊತೆಗೆ ಟ್ರಂಪ್ರಂತಹ ನಾಯಕರನ್ನು ಒಲಿಸ್ಕೊಳ್ಳುವಂಥದ್ದು ಅದು ಸುಲಭದ ಮಾತಲ್ಲ. ಅದಕ್ಕೆ ಇವ್ರನ್ನ ಕಳಿಸಿದ್ರು. ಇವ್ರ ಅಂಥ ಸಮರ್ಥರಾದಂಥವ್ರಿಲ್ಲ ಅನ್ನುವಂಥ ಮಾತನ್ನು ನಾವು ಹಿಂದೆ ವ್ಯಕ್ತಪಡಿಸಿದ್ವಿ. ಅದೆಲ್ಲ ಒಂದಿಷ್ಟೇನೋ ರಾಜಕೀಯ ಏನ್ರಿ ಪ್ರತಿಭಾವಂತರಂತ ತಿಳ್ಕೊಳ್ರಿ. ನಮ್ಮ ಶಶಿ ತರೂರ್, ನಮ್ಮ ತರೂರ್ ಅವರು, ಆ ಶಶಿ ತರೂರ್ ಅವರನ್ನು ನಮ್ಮ ಮೋದಿಯವರು ಆಯ್ಕೆ ಮಾಡಿದ್ದು ದೊಡ್ಡ ರಂಬಾಟ ಆಯಿತು. ನೀವು ಕೇಳಿದಿರಿ, ನೋಡಿದಿರಿ. ಈಗ ಅದೇನೋ ಆಗಲಿ, ಈಗ ಅಮೇರಿಕನೋ ಅಲ್ಲಿಂದ ಹೋಗ್ತಾ ಇದ್ದಾರೆ ತಮ್ಮ ಜೊತೆಗಾರನ ಕರೆದುಕೊಂಡ. ಆದರೆ ಅನೇಕ ಬುದ್ಧಿವಂತರಿದ್ದಾರೆ, ಇಲ್ಲ ಅಂತಲ್ಲ. ಅವರ ಬುದ್ಧಿವಂತಿಕೆ ಬಗ್ಗೆ, ಅವರ ವಾದದ ಬಗ್ಗೆ, ಅವರ ಒಂದು ಸಂಸದೀಯ ಪಟುತ್ವದ ಬಗ್ಗೆ ನಮ್ಗೆ ಯಾವ ಪ್ರಶ್ನೆಗಳಿಲ್ಲ. ಈ ಎಲ್ಲ ಜನರು ಏನು ಹೋಗಿದ್ದಾರೆ ಇವರೆಲ್ಲ. ಆದರೆ ಇವರು ಪ್ರಭಾವಿ ನಾಯಕರ, ಪ್ರಭಾವಿಯಾಗಿ ವಿಷಯವನ್ನು ಮಂಡಿಸಬಲ್ಲರ ಅನ್ನೋದು. ಯಾಕಂದ್ರೆ ಪಾಕಿಸ್ತಾನದ ಪ್ರಧಾನಿ ಪ್ರತಿಯೊಂದು ದೇಶಗಳು ಹೋಗ್ತಾ ಇದ್ದಾರೆ. ತಮ್ಮ ಜೊತೆಗೆ ಅತ್ಯಂತ ಅಲ್ಲಿ ಮುಖ್ಯವಾದಂಥ ವ್ಯಕ್ತಿಗಳನ್ನ ಕರ್ಕೊಂಡು, ಅಲ್ಲಿಯ ಸಚಿವರನ್ನ ಕರ್ಕೊಂಡು, ಇನ್ನುಳಿದ ರಾಜಕೀಯ ಪ್ರಜ್ಞರನ್ನ ಕರ್ಕೊಂಡು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಪ್ರಧಾನಿ ಪಾಕಿಸ್ತಾನದವರು. ಹೇಳೋದ್ರ ಜೊತೆಗೆ ಅಲ್ಲಿ ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ತಮ್ಮ ಮುಸ್ಲಿಂ ಕಂಟ್ರಿಗಳಿಗೆಲ್ಲ ಒಪ್ಪಿಸ್ಕೊಳ್ತಾ ಇದ್ದಾರೆ. ಅವರೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ತುರ್ಕಿ ಜೊತೆಗೆ ಇರಾನ್ ನಮ್ಮ ಆತ್ಮೀಯ ದೋಸ್ತ ಭಾರತಕ್ಕೆ. ಯಾಕೋ ಇವರು ಈ ಸಲ ನಮ್ಮ ಜೊತೆಗೆ ಅಷ್ಟು ಕಾಣಿಸ್ಕೊಳ್ತಾ ಇಲ್ಲ. ರಷ್ಯಾನು ನಮ್ಮಿಂದ ದೂರ ಸರಿತಾ ಇದೆ. ಇಲ್ಲೆಲ್ಲ ಇಂಥ ದೇಶಗಳಿಗೆ ಈ ಡೆಲಿಗೇಟ್ಸ್ಗಳನ್ನು ಕಳಿಸು ಇಂಥರು ಸ್ವತಃ ಮೋದಿಜಿಯವರು ಯಾಕೆ ಹೋಗಬಾರ್ದಾಗಿತ್ತು ಅಂತ ಒಂದು ಪ್ರಶ್ನೆ, ದೊಡ್ಡ ಪ್ರಶ್ನೆ ಇವತ್ತಿದೆ. ಯಾಕೆಂದ್ರೆ ಶಶಿ ತರೂರ್ ಅವ್ರು ಬುದ್ಧಿವಂತರಿದ್ದಾರೆ, ಭಾಳ ವಾಗ್ಮಿ ಇದ್ದಾರೆ, ಎಲ್ಲ ಖರೆ. ನಮ್ಮ ಕರ್ನಾಟಕದ ನಾವು ಎಲ್ಲೇ ನೋಡ್ತಾ ಇದ್ದೀವಿ, ನಮ್ಮ ಏನಪ್ಪ ತೇಜಸ್ವಿ ಸೂರ್ಯ ಆಗಿರ್ಬೋದು, ಇನ್ನುಳಿದ ಅವರು ಪ್ರಬಲರಿದ್ದಾರೆ, ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ನಮ್ಮ ಸಮಸ್ಯೆಯನ್ನು ಹೇಳುವಂಥದ್ದು ಇಲ್ಲಲ್ಲೇ. ಆದರೆ ಸ್ವತಃ ಪಾಕಿಸ್ತಾನದ ಪ್ರಧಾನಿ ಅವರು ಹೋಗ್ತಾ ಇದ್ದಾರೆ. ಅವ್ರಿಗಿಂತ ಹೆಚ್ಚಿಗೆ ಇಡೀ ವಿಶ್ವಕ್ಕೆ ನಮ್ಮ ಪ್ರಧಾನಿಯವ್ರು ಗೊತ್ತಿದ್ದಾರೆ. ಮೋದಿಯವರು 151 ದೇಶಗಳನ್ನ ಅಡ್ಡಾಡಿ ಬಂದಿದ್ದಾರೆ. ಜೊತೆಗೆ ಕಳೆದ 11 ವರ್ಷಗಳಲ್ಲಿ ಇವರಷ್ಟು ಹೊರದೇಶಗಳಿಗೆ ಹೋದಂಥ ಇನ್ನೊಬ್ಬ ಪ್ರಧಾನಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅಂಥ ಒಬ್ಬ ಪ್ರಬುದ್ಧ ಪ್ರಧಾನಿಯವರು ಸ್ವತಃ ತಾವು ತಮ್ಮ ಡೆಲಿಗೇಟ್ಸ್ ಮಾಡಿಕೊಂಡು ಈ ಮುಖ್ಯ ದೇಶಗಳಿಗೆ ಯಾಕೆ ಹೋಗಲಿಲ್ಲ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇವತ್ತಿರ್ತದೆ. ಯಾಕಂದ್ರೆ ಹೋಗಲೇಬೇಕಾದಂಥದ್ದು ನಮ್ಮ ದೇಶದ ಇವತ್ತು ಭಾಳ ಪ್ರಮುಖವಾದ ವಿಷಯಪ್ಪ ಅಂದ್ರೆ POK ನಮ್ಮದು ಮಾಡ್ಕೊಳ್ಳೇಬೇಕಾಗಿದೆ. POK ನಡೆಯೋದು ಪಾಕಿಸ್ತಾನ ತಪ್ಪು ಅಂತ ಜಗತ್ತಿಗೆ ತೋರಿಸ್ಬೇಕಾಗಿದೆ. POK ನಮ್ಮ ನೆಲ ಅಂತ ಕನ್ವಿನ್ಸ್ ಮಾಡಬೇಕಾಗಿದೆ. ಅದನ್ನು ಮೋದಿ ಅವರು ಸಮರ್ಥವಾಗಿ ಯಾರು ಮಾಡಲಿಕ್ಕೆ ಸಾಧ್ಯದ? ಅದಕ್ಕಾಗಿ ಅವ್ರು ಹೋಗ್ಬೇಕಾಗಿದೆ. ನಮ್ಮ ಪ್ರಸಾದ್ ಅವರು, ರವಿಶಂಕರ್ ಪ್ರಸಾದ್ ಅವರು ಇರ್ಬೋದು, ಮತ್ತೆ ಅವರು ಇರ್ಬೋದು, ಅವರು ಆ ಪ್ರಮಾಣದಲ್ಲಿ ಕನ್ವಿನ್ಸ್ ಮಾಡೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಅವ್ರ ಮುಖ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದಾಗಿ ಬೆಳೆದಿಲ್ಲ. ಕಡೆಗೆ ಇದ್ರ ಜೊತೆಗೆ ನಮ್ಮ ಫಾರಿನ್ ಮಿನಿಸ್ಟರ್ ಅದು ಕಳಿಸ್ಬೇಕಾಗಿತ್ತಲ್ಲ ಜಯಶಂಕರ್ ಅವರನ್ನು. ಅವರು ಯಾಕೆ ಹೋಗಲಿಲ್ಲ? ಅವರು ಹೋಗಿದ್ದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಡೀಲ್ ಮಾಡಬೇಕಾಗಿದೆ, ಕನ್ವಿನ್ಸ್ ಮಾಡಬೇಕಾಗಿದೆ ಅಂದಾಗ ಅಲ್ಲಿಯ ಅಂತಾರಾಷ್ಟ್ರೀಯ ಒಂದು ಯಾವುದೋ ವಿದೇಶಾಂಗ ಮಿನಿಸ್ಟರ್ ಹೋದಾಗ ಸಹಜವಾಗಿ ಅಲ್ಲಿಯ ವಿದೇಶಾಂಗ ಮಿನಿಸ್ಟರ್ ಭೇಟಿ ಆಗ್ತಾರೆ. ಆಂಧ್ರದಲ್ಲಿಯ ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟು, ಅಲ್ಲಿ ಆಡಳಿತದ ಹೆಡ್ಗಳು ಭೇಟಿ ಆಗ್ತಾರೆ. ಈ ಒಂದು ಡೆಲಿಗೇಟ್ಸ್ಗೆ ಅವ್ರು ಹೇಗೆ ಭೇಟಿ ಆಗ್ತಾರೆ? ಇಲ್ಲಿವ್ರಿಗೆ ಏನು ಸಾಧನೆ ಆಯಿತು? ಎಷ್ಟು ದಿವಸ ಆಯ್ತು ಕಳಿಸಿ, ಏನು ಬಂತು ಇಲ್ಲಿವರ ರಿಸಲ್ಟ?
ಯಾವೊಂದು ದೇಶವೂ ನಮ್ಮ ಪರವಾಗಿ ಇವತ್ತಿಗೂ ಮಾತಾಡ್ತಾ ಇಲ್ಲ. ಹೌದು ಬನ್ನಿ ಸರಿ ಅದ ಭಯೋತ್ಪಾದನೆ ತಪ್ಪು ಅಂತ ಹೇಳ್ತಾ ಇಲ್ಲ. ಭಯೋತ್ಪಾದನೆ ಖಂಡಿಸ್ತಾರ, ಅದು ಪಾಕಿಸ್ತಾನ ಖಂಡಿಸ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಸ್ವತಃ ಪಾಕಿಸ್ತಾನ ಪ್ರಧಾನಿ ನಮ್ಮ ಜೊತೆಗಾರರನ್ನ ವಿದೇಶಾಂಗ ಮಿನಿಸ್ಟರ್ಗಳು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಅದರಲ್ಲಿ ಜಗದಲ್ಲಿ ಮುಸ್ಲಿಂ ಕಂಟ್ರಿಗಳು ಸಾಕಷ್ಟು ಇದ್ದಾವೆ. ಮತ್ತು ಇನ್ನೊಂದು ಈಗಾಗಲೇ ನಮ್ಮ ಈ ಒಂದು ವಿಡಿಯೋದಲ್ಲೇ ಈ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ವಿ ನಾವು, ಈ ದೇಶದ ಅತಿ ಹಿಂದುತ್ವವಾದರೂ ನಮ್ಮನ್ನು ಈ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಯ ದೇಶಗಳಿಂದ ದೂರ ಮಾಡ್ಯದ ಅಂತೇಳಿ ಭಾಳಷ್ಟು ಅಭಿಪ್ರಾಯ ಕೇಳಿ ಬರ್ತಾ ಇದ್ದಾವೆ. ಮಾಬ್ ಲಿಂಚಿಂಗ್ ಅಂಥ ಕೆಲಸಗಳು, ಇನ್ನುಳಿದ ಕೆಲಸಗಳು, ಇಲ್ಲಿ ಅತ್ಯಂತ ದ್ವೇಷದ ರಾಜಕಾರಣ ಮಾಡೋದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖಂಡಿಸಿದ್ದು, ವಿರೋಧ ಮಾಡೋದನ್ನು ನೋಡ್ತಾ ಇದ್ವಿ. ಅಮೆರಿಕದಲ್ಲಿ ಸಹ ನಡೆದ ವಿರೋಧ ಆಗಿದೆ ಇದರ ಸಲುವಾಗಿ. ಈ ಕಠೋರ ಹಿಂದುತ್ವವನ್ನು ಅವ್ರು ಪ್ರತಿಪಾದನೆ ಮಾಡೋ ಮುಂದೆ ನಾವು ಅಷ್ಟೇ ಕಠೋರವಾಗಿ ಹೇಳುವಂಥ ಒಬ್ಬ ಆ ಮಟ್ಟದ ಪ್ರಧಾನಿ ಮತ್ತು ವಿದೇಶಾಂಗ ಮಿನಿಸ್ಟರ್ ಮಟ್ಟದ ಒಂದು ಡೆಲಿಗೇಷನ್ ಹೋಗ್ಬೇಕಾಗಿತ್ತು. ಅವ್ರ ಜೊತೆಗೆ ಇವರೆಲ್ಲ ಕರ್ಕೊಂಡು ಹೋಗ್ಬೇಕು. ಶಶಿ ತರೂರ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಬೇಡ ಸ್ವತಃ ನಮ್ಮ ಜೊತೆಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ವಿರೋಧ ಪಕ್ಷದ ನಾಯಕರನ್ನ, ರಾಹುಲ್ ಗಾಂಧಿ ಅಂತವ್ರನ್ನ, ಇನ್ನುಳಿದವ್ರನ್ನ, ಅನೇಕ ಪ್ರಬುದ್ಧರಿದ್ದರು ಕಾಂಗ್ರೆಸ್ನಲ್ಲಿ, ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಪ್ರಭಾವ ಏನಾಕಿತ್ತು, ಪರಿಣಾಮ ಏನಾಕಿತ್ತು ನಾವು ವಿಚಾರ ಮಾಡಬೇಕಾಗಿತ್ತು. ಆ ಕೆಲಸವನ್ನು ಪಾಕಿಸ್ತಾನ ಮಾಡಲಿಕ್ಕೆ ರೀ. ಪಾಕಿಸ್ತಾನ ಮಾಡಿದ್ರಿಂದಾಗಿ ಅಲ್ಲಿ ಪ್ರಧಾನಿ ಹೆಂಗೆ ಮಾಡಿದ್ರಿಂದಾಗಿ ಸಹಜವಾಗಿ ಪ್ರಧಾನಿ ಹೋದಾಗ ಆ ದೊಡ್ಡ ಮಟ್ಟದ ನಾಯಕರು ಬಂದು ಭೇಟಿ ಹಾಕ್ತಾರೆ. ವಿದೇಶಾಂಗ ಮಿನಿಸ್ಟರ್ ಹೋದಾಗ ವಿದೇಶಾಂಗ ಮಿನಿಸ್ಟರ್ ಬಂದು ಭೇಟಿ ಹಾಕ್ತಾರೆ. ಇಲ್ಲಿ ಯಾರಿದ್ದಾರಂಥವ್ರು? ಯಾಕೆ ಇಂತ ತಪ್ಪು ಮಾಡಿದರು ಮೋದಿಯವರು? ಸ್ವತಃ ಮೋದಿಯವರು 151 ದೇಶ ಅಡ್ಡಾಡೋದಲ್ಲ, ಇಡೀ ವಿಶ್ವದಲ್ಲಿ ಇವ್ರ ಮುಖ ಪರಿಚಿತದ, ಕೋಟಿಗಳಲ್ಲಿ ಇವರು ಅಭಿಮಾನಿಗಳಿದ್ದಾರೆ. ಈ ಕೆಲಸವನ್ನು ಅವ್ರು ಸ್ವತಃ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಇವತ್ತು ಬಿಹಾರದ ರಾಜಕಾರಣದಲ್ಲೇ ರೋಡ್ ಶೋ ಮಾಡೋದು, ಮತ್ತೇನು ಮಾಡೋದು, ಬರೀ ಇಲೆಕ್ಷನ್ ಗೆಲ್ಲೋದಕ್ಕೆ ನಮ್ಮ ಪ್ರಧಾನಿಯವರು ಇದ್ದಾರಾ ಅನ್ನೋ ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಯಾಕೆ ಅವ್ರದ್ದು ಪಾರ್ಟಿ ಅಲ್ಲಿಲ್ವಾ, ಲೀಡರ್ಗಳಿಲ್ವಾ? ಅಲ್ಲೇ ನಿತೀಶ್ ಕುಮಾರ್ ಅವರು ಇದ್ದಾರೆ, ಇನ್ನೊರು ಇಬ್ಬರು ಇದ್ದಾರೆ, ಶಾ ಅವರು ಇದ್ದಾರೆ, ಇವೆಲ್ಲ ಓಡಾಡಿ ಮಾಡುವಂಥದ್ದಾರ. ಈ ರಾಷ್ಟ್ರಕ್ಕೆ ಆಪತ್ತು ಬಂದದ ರೀ. ಭಯೋತ್ಪಾದನೆ ಈ ಸಲ ನಾವು ರಿಮೂವ್ ಮಾಡಲೇಬೇಕಾಗ್ಯದ. ಅಂಥದ್ರಲ್ಲಿ ಕದನ ವಿರಾಮ ಘೋಷಣೆ ಆಗಿಬಿಟ್ಟದ. ಮತ್ತು ಜೊತೆಗೆ ಪಾಕಿಸ್ತಾನ ಸ್ವತಃ ಎಲ್ಲ ಕಡೆ ತಿರುಗ್ತಾ ಇದೆ. ಅವರ ನಾಯಕರು, ಪಾಕಿಸ್ತಾನದ ಪ್ರಧಾನಿ ಮತ್ತು ಅದು ವಿದೇಶಾಂಗ ಸಚಿವರು ಪ್ರತಿಯೊಂದು ದೇಶಕ್ಕೆ ಹೋಗ್ತಾ ಇದ್ದಾರೆ. ಮೊದಲು ತಮ್ಮ ಮುಸ್ಲಿಂ ದೇಶಗಳನ್ನೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಜೊತೆ ಕ್ರಿಶ್ಚಿಯನ್ ಕಮ್ಯುನಿಟಿಗಳ ದೇಶಗಳನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಇಲ್ಲ ನಮಗೆ ಇವ್ರ ಭಾರತ ನಮ್ಗೆ ಅನ್ಯಾಯ ಆಗ್ಯದ ರೀ, ಅದು ಇದಲ್ಲ, ನಾವು ಅದು ಆಕ್ಯುಪೈ ಮಾಡಿಲ್ಲ, ನಾವು ಅದು ಸ್ವತಂತ್ರ ಆಜಾದ್ ಪಾಕಿಸ್ತಾನ ಕರ್ಕೊತಾರೆ ಅವರು. ಹಾಗೆ ನಾವು ಅಲ್ಲಿ ಹೇಳಬೇಕಾಗಿದಲ್ಲ. ಇವತ್ತು ನಮ್ಮ ಪರವಾಗಿ ದೊಡ್ಡ ಧ್ವನಿ ಬೇಕಾಗಿದೆ. ನಮ್ಮಲ್ಲಿ ದೊಡ್ಡ ಧ್ವನಿ ಯಾರಪ್ಪ? ಮೋದಿಯವ್ರನ್ನ ಬಿಟ್ಟರೆ ವಿಶ್ವ ಮಟ್ಟದಲ್ಲ. ಇವತ್ತು ಯಾರಿದ್ದಾರೆ ವಿಶ್ವ ಮಟ್ಟದಲ್ಲ? ವಿದೇಶಾಂಗ ಸಚಿವರು ಇಲ್ಲ. ಇರ್ಬೋದು, IFS ಇರ್ಬೋದು, ಮತ್ತನಾಗಿರ್ಬೋದು, IS ಏನೋ ಒಂದಿದ್ದಾರೆ ಅವರು. ಅವ್ರ ಬಗ್ಗೆ ನಮಗೆ ಹೆಮ್ಮೆ ಅದ, ವಿದ್ವತ್ವದ ಬಗ್ಗೆ. ಅದರ ಮಾಸ್ ಲೀಡರ್ ಯಾರದಾರ? ಈ 51 ಜನ ಏನು ಹೋಗಿದ್ದಾರೆ ನಮ್ಮವರು, ಡೆಲಿಗೇಟ್ಸ್ ಏನು ಹೋಗಿದ್ದಾರೆ. ಇವರಲ್ಲಿ ಮಾಸ್ ಲೀಡರ್ ಯಾರಿದಾರ? ಶಶಿ ತರೂರ್ ಮಾಸ್ ಲೀಡರ, ರವಿಶಂಕರ್ ಪ್ರಸಾದ್ ಮಾಸ್ ಲೀಡರ, ನಮ್ಮ ತೇಜಸ್ವಿ ಸೂರ್ಯ ಮಾಸ್ ಲೀಡರ, ಇನ್ನುಳಿದ ಕೆಲವೊಂದು ಹೋಗಿದ್ದಾರೆ ಬೇರೆ ಬೇರೆ ಪಕ್ಷದಿಂದ, ಅವರೆಲ್ಲ ಮಾಸ್ ಲೀಡರ. ಅವ್ರ ಪಕ್ಷದ ಲೀಡರ್ ಅಷ್ಟು ಅವರು. ಇದನ್ನು ಮತ್ತೊಮ್ಮೆ ವಿಚಾರ ಮಾಡುವಂಥ ವಿಷಯ ಅದು. ಯಾಕಂದರೆ ಇವತ್ತು ನಾವು ಸೋತಿದ್ದೀವಿ ಆ ವಿಷಯದಲ್ಲೇ. ಅದರಲ್ಲೂ ಅಮೇರಿಕ ನಮ್ಮ ವಿರೋಧ ನಿಂತದೆ ಇವತ್ತು. ನಮ್ಮ ಟ್ರಂಪ್ ಅವ್ರು ನಾವು ಗೆಳೆಯ ಅಂತ ಏನು ಕರಿತಿದ್ವಿ, ಅವರು ವಿರೋಧ ಆಗ್ಯಾರ. ರಷ್ಯಾ ನಮ್ಮಿಂದ ದೂರ ಆಗ್ಯಾರ. ಇಂಥ ಸಂದರ್ಭದಲ್ಲೇ ಸ್ವತಃ ಮೋದಿಯವ್ರು ಹೋಗಿದ್ರೆ ಒಳ್ಳೆದಿತ್ತೇನೋ ಅಂತ ನಿಮ್ಗೆ ಅನಿಸೋದಿಲ್ಲ ಏನಿದು? ನೋಡಿ, ನಿಮ್ಗೆ ಅನಿಸಿದ್ರೆ ಸರಿ ಅಂದರೆ ಸರಿ ಹೇಳ್ರಿ, ತಪ್ಪು ಅಂತ ತಪ್ಪನ್ರಿ, ನಾ ಹೇಳೋದ್ರಲ್ಲಿ ತಪ್ಪಾಗಿದೆ ತಪ್ಪು ಅಂತ ಹೇಳ್ರಿ. ವಿಮರ್ಶೆ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. H60 ನ್ಯೂಸ್ ಅರ್ಥ ತೇಜಿಸಿದ್ದಾರೆ ಸತ್ಯದ ಕೈಗೊಂಡು ವಂದನೆಗಳು.